Welcome to my channel. Subscribe to my channel. ಎಲ್ಲರಿಗೂ ಶ್ರೀ ಸಾಯಿ ನಾಲೆಜ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ವಿಭಕ್ತಿ ಪ್ರತ್ಯಯ, ವಿಭಕ್ತಿಗಳು ಹಾಗೂ ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯ ಸೇರಿದಾಗ ಆ ಶಬ್ದದಲ್ಲುಂಟಾದ ಬದಲಾವಣೆಯನ್ನು ತಿಳಿಯೋಣ. ಮೊದಲಿಗೆ ವಿಭಕ್ತಿ ಪ್ರತ್ಯಯ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ ಈ ರೀತಿಯಾಗಿ 7 ವಿಭಕ್ತಿಗಳು ಇವೆ. ಅದಕ್ಕೆ ವಿಭಕ್ತಿ ಪ್ರತ್ಯಯಗಳು. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಇಗೆ, ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ ಈ ರೀತಿಯಾಗಿ ಕಲಿಯೋಣ. ಈ ಪ್ರಥಮ ಉ ಅನ್ನು ರಾಣಿ ಅನ್ನೋ ಒಂದು ನಾಮ ಪ್ರಕೃತಿಗೆ ಪ್ರತ್ಯಯವಾಗಿ ವಿಭಕ್ತಿ ಪ್ರತ್ಯಯನ ಉ ಸೇರಿಸಿದರೆ ರಾಣಿಯು, ರಾಣಿಯನ್ನು, ರಾಣಿಯಿಂದ, ರಾಣಿಗೆ, ರಾಣಿಯ ದೆಸೆಯಿಂದ, ರಾಣಿಯ, ರಾಣಿಯಲ್ಲಿ. ಇನ್ನೊಂದು ಉದಾಹರಣೆ, ಶಾಲೆ. ಶಾಲೆ ಅನ್ನೋ ಪದವನ್ನು ತಗೊಂಡ್ರೆ ಶಾಲೆಯು, ಶಾಲೆಯನ್ನು, ಶಾಲೆಯಿಂದ, ಶಾಲೆಗೆ, ಶಾಲೆಯ ದೆಸೆಯಿಂದ, ಶಾಲೆಯ, ಶಾಲೆಯಲ್ಲಿ. ಇನ್ನೊಂದೆರಡು ಉದಾಹರಣೆಗಳನ್ನು ನೋಡೋಣ. ಮನೆ. ಮನೆ ಅನ್ನೋ ಪದವನ್ನು ತಗೊಂಡ್ರೆ ಮನೆಯು, ಮನೆಯನ್ನ, ಮನೆಯಿಂದ, ಮನೆಗೆ, ಮನೆಯ ದೆಸೆಯಿಂದ, ಮನೆಯ, ಮನೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.